ನಮ್ಮ ಸಿನಿಮಾ ಒಪಿನಿಯನ್ ನಾವೇ ಕೊಟ್ಟಿಲ್ಲ, ಅವ್ರು ಕೊಡ್ತಾರೆ, ನೋಡಿದವ್ರು ಕೊಡ್ತಾರೆ. ನಮಗೆ ಮೊದಲಿಂದಾನು ಒಂದು ಅಭ್ಯಾಸ, ಮಾರ್ನಿಂಗ್ ಶೋ ನೋಡೋ ಅಭ್ಯಾಸ, ಬಂದು ನೋಡಿದ್ದೀವಿ. ನೋಡಿದವರೆಲ್ಲರೂ ಖುಷಿ ಪಟ್ಟಿದ್ದಾರೆ, ನಮಗೂ ತುಂಬ ಖುಷಿಯಾಗಿದೆ. ಹೇಳಿ ನಾನೇನು ಜಾಸ್ತಿ ಹೇಳಲ್ಲ. ಎಲ್ಲ ಕನ್ನಡಿಗರಿಗೆ ಇಡ್ಲಿ ಅಂತ ಹೇಳ್ತೀನಿ. ಇಡ್ಲಿ ಅಂದ್ರೆ ಏನು ಅಂತ ಎಲ್ಲರೂ ಬಂದು ಸಿನಿಮಾ ನೋಡಲಿ. ಸರ್, ಪಾರ್ಟ್ 1ನಲ್ಲಿ ಪ್ಯೂರ್ ಬ್ಯೂಟಿಫುಲ್ ಲವ್ ಸ್ಟೋರಿ ಸ್ಟಾರ್ಟ್ ಆಗೋದು ತೋರಿಸಿದ್ವಿ. ಪಾರ್ಟ್ 2ನಲ್ಲಿ ಒಂದು ಗಂಡ ಹೆಂಡತಿ ಮದುವೆ ಆದ್ಮೇಲೆ ಸಿಗುವಂಥ ಪ್ರೀತಿ ಅಂತ ತೋರಿಸೋದು ಜನಕ್ಕೂ ಕೂಡ ತುಂಬ ಇಷ್ಟ ಆಗಿದೆ. ಥಿಯೇಟರ್ ಕೂತ್ಕೊಂಡು ನೀವು ನೋಡಿದ ಎಕ್ಸ್ಪೀರಿಯನ್ಸ್? ಇಲ್ಲ, ನಿಜವಾಗ್ಲೂ ನನಗೆ ಆಡಿಯನ್ಸ್ ಆಗಿ ಸಿನಿಮಾ ನೋಡಿದಾಗ ಯಾವುದೋ ಒಂದು ವೆಸ್ಟರ್ನ್ ಸಿನಿಮಾ ನೋಡ್ತಾ ಇದ್ದೀವಿ ಅನಿಸ್ಬಿಡ್ತು. ಸೊ ನಮ್ಮ ಅಂದರೆ ಒಂದು ಯಶ್ ಚೋಪ್ರಾ ಸರ್, ಒಂದು ಪುಟ್ಟಣ್ಣ ಸರ್, ಒಂದು ಇಂಗ್ಲೀಷ್ ಫಿಲ್ಮ್ ಪ್ಯಾಟ್ರನಲ್ಲಿ ಸಿನಿಮಾ ಇದೆ ಅನ್ನಿಸ್ತು. ನಿಜವಲ್ಲೂ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲವ್ ಸ್ಟೋರಿ. ಇಂಥ ಒಳ್ಳೆ ಲವ್ ಸ್ಟೋರಿನ ನಾವು ಮಾಡಿದ್ದೀವಿ ಅಂತ ಇನ್ನೂ ಒಂದ್ಸರಿ ಜಿಗುಟ್ಕೋಬೇಕು, ಆ ಥರ ಇದೆ. ನಿಜವಾಗ್ಲೂ ಇಟ್ಸ್ ವಂಡರ್ಫುಲ್. ಆಮೇಲೆ ಆಡಿಯನ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದು ನಮಗೆ ನಿಜವಾಗ್ಲೂ ವರ. ನಾವು ಎಲ್ಲೆಲ್ಲಿ ಕಾಮಿಡಿ ಪಂಚ್ಗಳನ್ನು ತಬಲಾ ನಾಡಿ ಅವ್ರನ್ನ ಇಟ್ಕೊಂಡಿರಮ್ಮ ಎಂಜಾಯ್ ಮಾಡಿದ್ರಾ? ಹಾಂ, ಓಕೆ. ಕಾಮಿಡಿ ಇಸ್ ಫ್ಯಾಂಟಾಸ್ಟಿಕ್, ಫೋಟೋಗ್ರಫಿ ಇಸ್ ಫ್ಯಾಂಟಾಸ್ಟಿಕ್, ಮ್ಯೂಸಿಕ್ ಇಸ್ ಫ್ಯಾಂಟಾಸ್ಟಿಕ್, ಪರ್ಫಾರ್ಮೆನ್ಸ್ ಇಸ್ ಫ್ಯಾಂಟಾಸ್ಟಿಕ್, ಅಮೇಝಿಂಗ್. ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿ. ಯಾರೇ ಪ್ರೇಕ್ಷಕರು ಮಾತ್ರ ಮೋಸ ಹೋಗಲ್ಲ. ಟಿಕೆಟ್ ತೊಗೊಂಡು ಒಳಗಡೆ ಬಂದವರು ಯಾರೂ ಮೋಸ ಹೋಗಲ್ಲ. ತುಂಬ ಖುಷಿಯಿಂದ, ತುಂಬ ನೆಮ್ಮದಿಯಿಂದ ಹೋಗುವಂಥ ಪಿಕ್ಚರ್ ಮಾಡಿದ್ದಾರೆ ನಮ್ಮ ನಾಗಶೇಖರ್. ಥ್ಯಾಂಕ್ ಯು. ಅರಮನೆ ಆದಂತ ನೆಕ್ಸ್ಟ್ ಇದೆ ಅರಮನೆ ಸಂಜೆ ಮಾಡಿರೋ ಸಿನಿಮಾಗಳಿಗಿಂತ ತುಂಬ ಸ್ಟೈಲಿಶ್ ಇದೆ. ಸ್ಟಾರ್ಟಿಂಗ್ ಸ್ವಲ್ಪ ಅಂದ್ಬಿಟ್ರೆ ಫುಲ್ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಸ್ಟೈಲಿಶ್ ಪಾತ್ರ ಕಿರಪ್ಪದು ಎಲ್ಲ ಎವ್ರಿಥಿಂಗ್. ಏನೇ ಮಜಾ ಇದ್ರು, ಏನೇ ಸಂತೋಷಗಳಿದ್ರು, ಏನೇ ಅವ್ರ ಶ್ರಮ, ಅವ್ರ ಪ್ರೀತಿ ಸ್ವಲ್ಪ ಏನಿದೆ. ಥ್ಯಾಂಕ್ ಯು. ಆಡಿಯನ್ಸ್ಗೆ ಕನ್ಫ್ಯೂಷನ್ ಇದೆ, ರಿಲೀಸ್ ಆಗಿದೆ ಅಲ್ವಾ ಅಂತ. ಖಂಡಿತ ರಿಲೀಸ್ ಆಗಿದೆ. ನಮ್ಮ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲಿ ಬಹುತೇಕ 200 ಥಿಯೇಟರ್ಗಳು ರಿಲೀಸ್ ಆಗಿದೆ. ದಯವಿಟ್ಟು ಬಂದು ಈಗಲೇ ಎಲ್ಲ ಸ್ಕ್ರೀನ್ನ ಬುಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಅಲ್ಲ, ನಮ್ಮ ಚಿತ್ರರಂಗ ಕಂಡಂತ ಮತ್ತು ನನಗೆ ಗೆಳೆಯನಿಗೆ ತುಂಬ ಆತ್ಮೀಯರಾದವರಪ್ಪು, ಹಾಗಾಗಿ ಅವರ ರೆಫರೆನ್ಸ್ ತೊಗೊಂಡಿದ್ದೀವಿ, ನೆನೆಸ್ಕೊಂಡಿದ್ದೀವಿ ಅನ್ನೋದಷ್ಟೇ ಅಲ್ಲ, ಅವರೊಬ್ಬರು ಮಹಾತ್ಮ ಅಂತ ಮಹಾತ್ಮರನ್ನು ಸ್ಮರಿಸೋದು ನಮ್ಮ ಧರ್ಮ. ಒಂದು ಅಪ್ಪು ಸರ್ಗೆ ಈ ಸಿನಿಮಾ ಡೆಡಿಕೇಟ್ ಮಾಡಿದ್ದೀವಿ. ಅಪ್ಪು ಸರ್ ನಮಗೆಲ್ಲ ಭಾಳ ಭಾಳ ಆತ್ಮೀಯರು. ಭಾಳ ಅಂದರೆ ನಮಗೆ ಸುದೀಪ್ ಸರ್ ಕಮರ್ಷಿಯಲ್ಲಾಗಿ ನಮ್ಮನ್ನು ಬೆಳೆಸಿದರೆ, ಅಪ್ಪು ಸರ್ ನಮ್ಮನ್ನು ಮಾನವೀಯ ದೃಷ್ಟಿಯಿಂದ ಬೆಳೆಸಿದ್ದಾರೆ. ಸೊ ಹಾಗಾಗಿ ಅಂಥ ಮಹಾತ್ಮನ ಹೆಸರನ್ನು ತಗೊಳ್ಳೋದು ನಮ್ಮ ಪುಣ್ಯ. ನಿಜಕ್ಕೂ ವಿ ಆರ್ ಮಿಸ್ಸಿಂಗ್ ಇಟ್. ಅದಕ್ಕೆ ಆಡಿಯನ್ಸ್ ಕೂಡ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಶಿವಣ್ಣ ಬೇಗ ಗುಣಮುಖವಾಗಿ ಬರ್ತಾ ಇದ್ದಾರೆ, ಅವ್ರನ್ನ ಸಿನಿಮಾ ನೋಡ್ತಾರೆ. ಸರ್, ಪ್ರೇಮ ಕಥೆ ಅಂದರೆ ಡೈಲಾಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಡೈಲಾಗ್ನ ಚೆನ್ನಾಗಿ ಮಿಗ್ತಾ ಇದೆ, ಏನಂತ? ಅಲ್ಲ, ಒಂದು ಸಿನಿಮಾ ಹುಟ್ಟಿಸುವಾಗಿದ್ದಂಥ ಕಷ್ಟ, ಅದು ಹುಟ್ಟಿದ ಮೇಲೆ ಜನರಿಗೆ ತಲುಪಿ ಅವರು ಅದನ್ನು ಪ್ರೀತಿ ಮಾಡಿ ಇವತ್ತು ಬರ್ತಾ ಪ್ರತಿಕ್ರಿಯೆಗಳು ಹೆಂಗಿದೆ ಅಂತಂದರೆ, ಆಡಿಕೊಂಡವರ ಎದುರುಗಡೆ ಆಡಿ ಬೆಳೆ ಮಗನೇ ಅಂತ ಹೇಳ್ತಾರಲ್ಲ, ಆಡಿಕೊಂಡವರೆಲ್ಲ ಇವತ್ತು ಹಾಡಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಮೆಚ್ತಾ ಇರೋರಿಗೆ, ಮೆಸೇಜ್ ಮಾಡ್ತಾ ಇರೋರಿಗೆ, ಖುಷಿ ಪಡ್ತಾ ಇರೋ ಎಲ್ಲರಿಗೂ ಧನ್ಯವಾದಗಳು. ಮೊದಲಿಗೆ ನಾನು ಹೀರೋಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಬರೋದನ್ನು ಅಷ್ಟು ಚೆನ್ನಾಗಿ ನಾಗಶೇಖರ್ ಅವರು, ಚಲವಾದಿ ಕುಮಾರ್ ಅವರು, ಮಂಡ್ಯ ಕಿಟ್ಟಪ್ಪ ಅವರು, ಇಡೀ ಟೀಮ್ ಮತ್ತು ಇದು ಟೀಮ್ನ ಗೆಲುವು. ನನಗನ್ಸುತ್ತೆ, ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕತೆಗೆ ಒಂದು ಸ್ಫೂರ್ತಿ ಯಾರು ಅಂತಂದರೆ, ಈ ಕತೆಗೆ ಸ್ಫೂರ್ತಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು, ಈ ವಿಚಾರಕ್ಕೆ ಸ್ಫೂರ್ತಿ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು, ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಶ್ರೀಮತಿ ಮೇಘನಾ ಚಿರುಸರ್ಜಾ ಅವರು. ಎಷ್ಟೋ ಜನ ಯೋಧರ ಪತ್ನಿಯರಿದ್ದಾರೆ, ಎಷ್ಟೋ ಜನ ಸಾಧಕಿಯರಿದ್ದಾರೆ, ಬೆಳಕಿಗೆ ಬಾರದಲ್ಲಿದ್ದಾರೆ. ಅವರೆಲ್ಲರಿಗೂ ಈ ಸಿನಿಮಾ ಅರ್ಪಣೆ. ಮಹಿಳೆಯರಿಗೆ ಅರ್ಪಣೆ, ಆ ಹೃದಯಕ್ಕೆ ಅರ್ಪಣೆ, ಆ ತೊಟ್ಟಲು ತೂಗಿದಕ್ಕೆ ಅರ್ಪಣೆ. ಶಿಡ್ಲಘಟ್ಟದಲ್ಲಿ ಅಷ್ಟು ಜನ ಸಿರಿಕೋಸಿಸ್ ಕ್ಯಾನ್ಸರ್ ಬಂದು ಸತ್ತೋಗಿದಾರಲ್ಲ, ಅವರೆಲ್ಲರ ಆತ್ಮಗಳಿಗೆ ಅರ್ಪಣೆ. ರೇಷ್ಮೆ ಬೆಳೆಯುವ ಪ್ರತಿ ನೂಲಿಗೆ ಅರ್ಪಣೆ, ರೇಷ್ಮೆ ಹುಳಕ್ಕೆ ಅರ್ಪಣೆ. ಈ ಸಿನಿಮಾ ಅವರೆಲ್ಲರಿಗೂ ಅರ್ಪಣೆ. ಸರ್, ಏನನ್ಸುತ್ತೆ ಸರ್, ಈಗಿನ ಕಾಲದಲ್ಲಿ ನಿಜವಾಗ್ಲೂ ಈ ರೀತಿ ಪ್ರೀತಿ ಇದೆಯಾ? ಇಷ್ಟೊಂದು ರಿಯಲ್ ಲವ್ ಇದೆಯಾ ಅಂತ? ಎಷ್ಟಮ್ಮ ವಯಸ್ಸು? ಈಗಿನ ಕಾಲದಲ್ಲಿ ಅಂದರೆ ನಾನು ಬದುಕಿದ್ದೀನಲ್ವ, ಈಗಿನ ಕಾಲದಲ್ಲಿ ನಾಗಶೇಖರ್ ಬದುಕಿದಾರಲ್ವಾ, ಕಿಟ್ಟಪ್ಪ ಪ್ರೀತಿ ಮಾಡಿ ಮದುವೆಯಾದವ್ರು ಬದುಕಿದಾರಲ್ವಾ, ಇಲ್ಲೆಲ್ಲರೂ ಬದುಕಿದ್ದಾರೆ ಅಂದರೆ ಪ್ರೀತಿ ಒಂದೇ ಶಾಶ್ವತ ತಿಳ್ಕೊಳ್ಳಿ. ಅದು ಎಲ್ಲ ಕಾಲಘಟ್ಟಕ್ಕೂ ಎಲ್ಲ ಥರದಲ್ಲೂ ಅನ್ವಯ ಆಗುತ್ತೆ. ಪ್ರೀತಿನ ಹೇಳೋಕ್ಕೆ 100 ದಾರಿ. ನಾವು ಒಂದು ರೇಷ್ಮೆ ಹುಳನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ ಪ್ರೀತಿಗೆ ಧನ್ಯವಾದ. ಸರ್, ಒಬ್ಬರು ಮಹಿಳೆಯರ ಮಾತಾಡ್ತಿದ್ರು, ಅವ್ರು ಹೇಳಿದ್ರು ಈಗಿನ ಕಾಲದಲ್ಲಿ ಸೆಲೆಬ್ರಿಟಿಗಳು ಮತ್ತು ಯುವಕರು ಡಿವೋರ್ಸ್ ಕೇಸ್ ಜಾಸ್ತಿ ಆಗ್ತದೆ, ಅವ್ರು ಬಂದು ಸಿನಿಮಾ ನೋಡಬೇಕು ಅಂತ. ಯಾವ ಕೇಸ್ ಬಗ್ಗೆ? ಡಿವೋರ್ಸ್ ಕೇಸ್ ಜಾಸ್ತಿ ಆಗ್ತದೆ, ಅವ್ರು ಬಂದು ಈ ಸಿನಿಮಾ ಡಿವೋರ್ಸ್ ಆಗಿರೋ ನಾನೇ ಸಿನಿಮಾ ಬರ್ತಿದ್ದೀರಲ್ಲ, ಎಲ್ಲರೂ ನೋಡಬೇಕು. ಜೊತೆಲಿ ಇದ್ದವರು, ಜೊತೆಲಿ ಇಲ್ದಲೇ ಇರೋರು, ಒಟ್ಟಿಗಿರೋರು, ದೂರ ಆದವರು, ಹತ್ರ ಇರೋರು, ಎಲ್ರಿಗೂ ಪ್ರೇರೇಪಣೆ ನಾನೇ. ತುಂಬ ಸಂತೋಷವಾಗಿ ಬದುಕ್ಬೋದು ಅವ್ರ ನೆನಪಲ್ಲಿ ಏನಕ್ಕೆ. ಅದೇ ಈ ಸಿನಿಮಾ. ಲೈಫ್ ನೆನೆಸ್ಕೊಂಡು ಡೈಲಾಗ್ ಬರ್ತಾರೆ.
ನನ್ನ ಜೀವನ ಬರೆದ್ರೆ ನೀವು ನೋಡೋಕ್ಕಾಗಲ್ಲ, ಅಷ್ಟು ಗೌರವವಾಗಿರುತ್ತೆ ಸಿನಿಮಾಗೋಸ್ಕರ. ಸರ್ ಮತ್ತೆ ಒಂದಾಗಬೇಕು ಅಂತ ಹೇಳಿ ಅನಿಸ್ತಾ ಇದೆಯಾ ಈ ಸಿನಿಮಾ ಮಿನಿ ನೋಡಿದ್ಮೇಲೆ ನಿಮ್ಗೆ? ಅವ್ರಿಗೂ ಅನಿಸ್ಬೇಕಲ್ಲ, ಆ ಕಡೆ ನನಗನ್ಸಿದ್ರೆ ಆಗಲ್ವಲ್ಲ. ಒಂದು ಸೇತುವೆನ ಒಂದು ಮಾತು ಹೇಳ್ತೀನಿ, ಈ ಸಿನಿಮಾದಲ್ಲಿ ಒಂದು ಪದ ಇದೆ, ಒಂದು ರೋಡನ್ನ, ಒಂದು ರಸ್ತೆನ, ಒಂದು ಏನನ್ನು ಬೇಕಾದ್ರೂ ಕಟ್ಬೋದು, ಸೇತುವೆಯನ್ನು ಮಾತ್ರ ಎರಡೂ ಕಡೆಯಿಂದ ಕಟ್ಟಬೇಕು ಸಮವಾಗಿ. ಅದು ಸಂಬಂಧ ಎರಡೂ ಕಡೆಯಿಂದ ಇದ್ರೆ ಮಾತ್ರ ಸೇತುವೆ ಆಗುತ್ತೆ. ಅದೇ ಈ ಸಿನಿಮಾ. ಸರ್ ಎಲ್ರಿಗೂ ಕೂಡ ಸಂಜು ಇಟ್ಸ್ ಗೀತ 2 ಸಿನಿಮಾ ಈಗ ನೋಡಿ ಆಯ್ತು, 3 ಬರುತ್ತಾ ಅಂತ ಹೇಳಿ ಎಲ್ರಿಗೂ ಕೂಡ ಒಂದು ನಿರ್ಮಾಪಕರಿದ್ದಾರೆ, ಕೇಳಿ. ಈಗ 2ನ ಡೈಜೆಸ್ಟ್ ಮಾಡ್ಕೊಳ್ಳಿ. 1 ಮಾಡಿದ್ಮೇಲೆ 13 ವರ್ಷ ಆಯ್ತು ನಮಗೆ ಈ 2 ಕತೆ ರೆಡಿ ಮಾಡೋದಕ್ಕೆ. ಮಾಡ್ತೀವಿ, ಆಸೆಗಳಿದೆ. ಈಗ ಫಸ್ಟ್ ಎರಡು ಇವತ್ತು ಬಿಡುಗಡೆ ಆಗಿದೆ, ಎಂಜಾಯ್ ಮಾಡಿ. ಸರ್ ರಚಿತಾ ರಾಮ್ ಮ್ಯಾಮ್ ಯಾಕೆ ಬಂದಿಲ್ಲ ಸರ್? ಬರ್ತಾರೆ, ಎಲ್ಲ ಕಡೆ ಬರ್ತಾ ಇದ್ದಾರೆ. ರಚಿತಾ ರಾಮ್ ಅವರೊಬ್ಬರನ್ನ ಫೋಕಸ್ ಮಾಡಿಬಿಡಿ, ಬೇರೆ ಬೇರೆ ಶೋಗಳಿಗೆ ಬರ್ತಾ ಇದ್ದಾರೆ, ಖಂಡಿತವಾಗ್ಲೂ ಬರ್ತಾರೆ. ನಿರ್ಮಾಪಕರು ಮಾತಾಡ್ತಾರೆ. ಸರ್ ಹಲವು ವಿಘ್ನಗಳ ಕಳೆದು ಬಂದಿರೋಂಥ ಸಿನಿಮಾ ಈಗ ಹೇಗಿದೆ ಸರ್? ನೀವು ಹೇಳ್ಬೇಕಾದ್ರೆ ಸಿನಿಮಾ ಹೆಂಗಿದೆ ಅಂತ ಆಡಿಯನ್ಸ್ ಹೇಳ್ಬೇಕು. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಕಿತಾಪ್ ಅಂತ ಅದ್ಭುತವಾಗಿ ಮಾಡಿದ್ದಾರೆ. ಚಂದ್ರನ ಡೈಲಾಗ್ ಮೇಲ್ಸಂದೆ ನನಗೆ ಕಣ್ಣಲ್ಲಿ ನೀರು ಬಂತು. ನಾನೇ ಇವತ್ತು ಫಸ್ಟ್ ನೋಡಿದ್ದು, ಎಡಿಟಿಂಗಲ್ಲಿ ನೋಡ್ತಾ ಇದ್ದು, ನಮಗೇನು ಫೀಲ್ ಆಗಿರಲಿಲ್ಲ. ಇವತ್ತು ನನಗೇನೇ ಫೀಲ್ ಆಯಿತು ಆ ಡೈಲಾಗು. ಅದಕ್ಕೆ ನಮ್ಮ ಕಿತಾಪ ವಾಯ್ಸು, ರಚಿತರಾಮ್ ಆ್ಯಕ್ಟಿಂಗು, ನಮ್ಮ ನಾಣಿ ಅಣ್ಣ ಅದ್ಭುತವಾಗಿದೆ. ಇದು ಜನಗಳಿಗೆ ತಲುಪಂಥ ಕೆಲಸ ಮಾಡಿ ಎಲ್ಲರೂ ಬಂದು ನೋಡಲಿ ಅಷ್ಟೇ. ನನಗೆ ಇನ್ನೇನು ಮಾತೇ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಫಸ್ಟ್ ಅಂದ ತಕ್ಷಣ ಒಂದು ರಿಪೋರ್ಟ್ ಬಂದ್ಬಿಡುತ್ತೆ ಪ್ರೊಡ್ಯೂಸರ್, ಹೀಗೆ ನಡೀತಾ ಇದೆ ಹೊರಗಡೆ ರಿಪೋರ್ಟ್ ಫಸ್ಟ್ ಕ್ಲಾಸ್ ರಿಪೋರ್ಟ್. ಎಲ್ಲರೂ ಒಂದೇನು ಅಂದರೆ ಜನಗಳಿಗೆ ಡೇಟ್ ಒಂದು ಕನ್ಫ್ಯೂಷನ್ ಆಯಿತು. 10ನೇ ತಾರೀಕಿಗೆ ಅಂತ ಇದ್ದಿದ್ದು. ಒಂದೇ ಒಂದು ಪ್ರಶ್ನೆ ನಿಮಗೆ. ಈಗ ಸಿನಿಮಾ ನೀವು ನೋಡಿದ್ದೀರ, ನಿಮ್ಮ ಹಾಗೆ ನಮ್ಮ ಆಡಿಯನ್ಸ್ ಕೂಡ. ನಿಮ್ಗೆ ಎಷ್ಟು ಖುಷಿಯಾಗಿದೆ ಅದನ್ನು ನೀವು ತೋರಿಸಿ, ಆಡಿಯನ್ಸ್ ಬರೋ ಹಾಗೆ ಮಾಡಿ. ಅವ್ರು ಬಂದು ಸಿನಿಮಾ ನೋಡ್ತಾರೆ, ನಿಮಗೆ ಖುಷಿಯಾಗಿದೆ, ಅವ್ರಿಗೆ ಖುಷಿಯಾಗೋದು 100% ಹಾಗೆ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.